Good morning, students. Today we are going to start with the fourth chapter in microeconomics syllabus, that is the theory of the firm under perfect competition. ನಾವಿವತ್ತು ಸೂಕ್ಷ್ಮ ಅರ್ಥಶಾಸ್ತ್ರದ 4ನೇ ಅಧ್ಯಾಯವಾದಂತಹ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತದ ಕುರಿತು ತಿಳ್ಕೊಳ್ಳೋಣ. ಸೊ ಸ್ಟೂಡೆಂಟ್ಸ್, ಇನ್ ದಿಸ್ ಚಾಪ್ಟರ್ ಯು ಆರ್ ಗೋಯಿಂಗ್ ಟು ಲರ್ನ್ meaning of perfect competition and its features. ಪರಿಪೂರ್ಣ ಪೈಪೋಟಿಯ ಅರ್ಥ ಮತ್ತು ಅದರ ಲಕ್ಷಣಗಳು, ರೆವಿನ್ಯೂ ಆದಾಯ, ಕಂಡೀಷನ್ಸ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಲಾಭ ಗರಿಷ್ಠಗೊಳಿಸಿಕೊಳ್ಳುವಿಕೆಯ ಷರತ್ತುಗಳು, ಸಪ್ಲೈ ಕರ್ವ್ ಆಫ್ ಅ ಫರ್ಮ್ ಉದ್ಯಮ ಘಟಕದ ಪೂರೈಕೆಯ ರೇಖೆ, ಡೆಟರ್ಮಿನೆಂಟ್ಸ್ ಆಫ್ ಅ ಫರ್ಮ್ಸ್ ಸಪ್ಲೈ ಕರ್ವ್ ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಅಂಶಗಳು, ಮಾರ್ಕೆಟ್ ಸಪ್ಲೈ ಕರ್ವ್ ಮಾರುಕಟ್ಟೆ ಪೂರೈಕೆ ರೇಖೆ, ಅಂಡ್ ಲಾಸ್ಟ್ಲಿ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ ಪೂರೈಕೆ ಬೆಲೆ ಸ್ಥಿತಿಸ್ಥಾಪಕತ್ವ ಇವುಗಳನ್ನು ಕುರಿತು ತಿಳ್ಕೊಳ್ತೀವಿ. ಸೊ ಬಿಫೋರ್ ಕಮಿಂಗ್ ಟು ಅವರ್ ಮೇನ್ ಟಾಪಿಕ್, let's try to understand what is the meaning of market. Generally, we know that market refers to a place where buyers and sellers meet in order to carry on transaction of goods and services. ಸೊ ಸಾಮಾನ್ಯವಾಗಿ ನಾವು ಮಾರುಕಟ್ಟೆ ಅಂದರೆ ನಮ್ಮ ಮೈಂಡಲ್ಲಿ ಏನಂತ ಬರುತ್ತೆ? ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳೋದಿಕ್ಕೆ ಮತ್ತು ಮಾರಾಟ ಮಾಡೋದಿಕ್ಕಾಗಿ ಮಾರುವವರು ಮತ್ತು ಕೊಳ್ಳುವವರು ಸೇರುವಂತಹ ಸ್ಥಳ ಅಂತ ಬರುತ್ತೆ. ಸೊ ಬೇಸಿಕಲಿ ಇಟ್ಸ್ ಅ ಫಿಸಿಕಲ್ ಪ್ಲೇಸ್ ಲೈಕ್ ಎನಿ ಸ್ಟೋರ್ಸ್, ಸೂಪರ್ ಮಾರ್ಕೆಟ್ ಎಕ್ಸೆಟ್ರಾ ವೇರ್ ವಿ ಗೋ ಆ್ಯಂಡ್ ಪರ್ಚೇಸ್ ಸರ್ಟೆನ್ ಗುಡ್ಸ್. ನಾವೀಗ ಸೂಪರ್ ಮಾರ್ಕೆಟ್ಗಳಿಗಿರ್ಬೋದು, ಯಾವುದೇ ಶಾಪ್ಗಳಿಗಿರ್ಬೋದು ಹೋಗಿ ಸರಕುಗಳನ್ನು ಏನು ಮಾಡ್ತೀವಿ? ಪರ್ಚೇಸ್ ಮಾಡಿಕೊಂಡು ಬರ್ತೀವಲ್ವಾ, ಅದಕ್ಕೆ ಏನಂತಾರೆ? ಮಾರುಕಟ್ಟೆ ಅಥವಾ ಮಾರ್ಕೆಟ್ ಅಂತ ಕರೀತಾರೆ. ಬಟ್ ಇನ್ ಎಕನಾಮಿಕ್ ಟರ್ಮ್ಸ್, ಮಾರ್ಕೆಟ್ ರೆಫರ್ಸ್ ಟು ಆನ್ ಅರೇಂಜ್ಮೆಂಟ್ ವೇರ್ ಬಯರ್ಸ್ ಅಂಡ್ ಸೆಲ್ಲರ್ಸ್ come in contact with each other directly or indirectly to buy or sell the goods. So, in economic terms, market refers to an arrangement. It's an arrangement where buyers, here buyers means consumers, and sellers, here sellers means firms, come in contact with each other directly. Directly means in shop, supermarket, etc. where we go and purchase goods, or indirectly. Here indirect means online shopping to buy or sell the goods. ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡೋದು ಅಂದರೆ ಮಾರುಕಟ್ಟೆ. ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆ ಅಂದರೆ ಉತ್ಪನ್ನವನ್ನ ಅಥವಾ ಸರಕುಗಳನ್ನು ಕೊಳ್ಳುವವರು ಮತ್ತು ಮಾರುವವರು ಪರಸ್ಪರ ಮುಕ್ತ ಸಂಪರ್ಕವನ್ನ ಹೊಂದಿರುವ ಯಾವುದೇ ಒಂದು ಪ್ರದೇಶವನ್ನ ಏನಂತ ಕರೀತಾರೆ? ಮಾರುಕಟ್ಟೆ ಅಂತ ಕರೀತಾರೆ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ದ ಟೈಪ್ಸ್ ಆಫ್ ಮಾರ್ಕೆಟ್. ಮಾರುಕಟ್ಟೆಯ ವಿಧಗಳು. ಮಾರ್ಕೆಟ್ ಈಸ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಮಾರುಕಟ್ಟೆಯನ್ನ ಮುಖ್ಯವಾಗಿ ಏನ್ ಮಾಡಿದ್ದಾರೆ? 2 ವಿಧದಲ್ಲಿ ಏನ್ ಮಾಡಿದ್ದಾರೆ? ವರ್ಗೀಕರಣವನ್ನ ಮಾಡಿದ್ದಾರೆ. ಸೊ ಫಸ್ಟ್ ಒನ್ ಈಸ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂಡ್ ಸೆಕೆಂಡ್ ಒನ್ ಈಸ್ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ಮಾರುಕಟ್ಟೆಯನ್ನ 2 ವಿಧದಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಮೊದಲನೇದು ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಮತ್ತು ಎರಡನೇದು ಅಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ. ಅಗೇನ್ ವಿ ಕ್ಯಾನ್ ಕ್ಲಾಸಿಫೈ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಇನ್ 3 ಟೈಪ್ಸ್. ಸೊ ದೋಸ್ ಆರ್ ಮೊನೋಪೊಲಿ ಮಾರ್ಕೆಟ್, ಡುಯೋಪೊಲಿ ಮಾರ್ಕೆಟ್ ಅಂಡ್ ಒಲಿಗೋಪೊಲಿ ಮಾರ್ಕೆಟ್. ಮತ್ತೆ ಏನ್ ಮಾಡ್ಬೋದು ನಾವು? ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನ
ಮೂರು ವಿಧವಾಗಿ ವರ್ಗೀಕರಣವನ್ನ ಮಾಡಬಹುದು. ಅದರಲ್ಲಿ ಮೊದಲನೇದು ಏಕಸ್ವಾಮ್ಯ ಮಾರುಕಟ್ಟೆ, ದ್ವಿಜನಸ್ವಾಮ್ಯ ಮಾರುಕಟ್ಟೆ ಮತ್ತು ಕೆಲಜನಸ್ವಾಮ್ಯ ಮಾರುಕಟ್ಟೆ ಅಂತ ಮೂರು ವಿಧದಲ್ಲಿ ವರ್ಗೀಕರಣವನ್ನ ಮಾಡಬಹುದು. Now let's understand these types one by one. First one is perfect competition market. ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ. Now we will see what is the meaning of perfect competition market. ಹಾಗಾದ್ರೆ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಇಟ್ಸ್ ಅ market situation in which there are large number of buyers and sellers who buy or sell homogeneous products at a uniform price is called perfect competition market. So it means a market situation in which there are large number of buyers and sellers who buy or sell homogeneous products at a uniform price is called perfect competition market. ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಅಂತ ಏನು ಅಂದ್ರೆ ತಿಳ್ಕೊಳ್ಳೋದಾದ್ರೆ, ಏಕರೂಪದ ಸರಕನ್ನ ಏಕರೂಪದ ಬೆಲೆಯಲ್ಲಿ ಅನೇಕ ಸಂಖ್ಯೆಯ ಮಾರಾಟಗಾರರು ಮತ್ತು ಕೊಳ್ಳುವವರು ಹೊಂದಿರುವ ಮಾರುಕಟ್ಟೆಯನ್ನ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎನ್ನುವರು. ಇಸ್ ಇಟ್ ಕ್ಲಿಯರ್? ನೌ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಡೆಫಿನಿಷನ್ ಬೈ ಡಿವೈಡಿಂಗ್ 3 ಪಾರ್ಟ್ಸ್. ಈ ಡೆಫಿನಿಷನ್ ಏನಿದೆ, ವ್ಯಾಖ್ಯಾನ ಏನಿದೆ, ಇದನ್ನ 3 ಭಾಗಗಳನ್ನ ಮಾಡಿ ನಾವು ಅಧ್ಯಯನ ಮಾಡೋದಾದ್ರೆ ಅಥವಾ ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಇನ್ ದಿಸ್ ಡೆಫಿನಿಷನ್ ವಿ ಕ್ಯಾನ್ ಸಿ 3 ಇಂಪಾರ್ಟೆಂಟ್ ಫೀಚರ್ಸ್. ದಟ್ ಈಸ್, ಫಸ್ಟ್ ಒನ್, ಲಾರ್ಜ್ ನಂಬರ್ ಆಫ್ ಬಯರ್ಸ್, ಲಾರ್ಜ್ ನಂಬರ್ ಆಫ್ ಬಯರ್ಸ್ ಅಂಡ್ ಸೆಲ್ಲರ್ಸ್. ಫಸ್ಟ್ ಒನ್, ಲಾರ್ಜ್ ನಂಬರ್ ಆಫ್ ಬಯರ್ಸ್ ಅಂಡ್ ಸೆಲ್ಲರ್ಸ್. And second one is homogeneous products, homogeneous products. And third one is uniform price. These 3 features are important in the perfect competition market. Now let's see large number of buyers and sellers. So here it means that there is no any restrictions or any limitations for the buyers and sellers in this type of market situation. They can be end number of buyers and sellers. ಅಂದ್ರೆ ಅಧಿಕ ಸಂಖ್ಯೆಯ ಮಾರಾಟಗಾರರು ಮತ್ತು ಕೊಳ್ಳುವವರು ಮುಖ್ಯವಾಗಿ ಈ ಮಾರುಕಟ್ಟೆಯಲ್ಲಿ ಅಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಇರ್ತಾರೆ. ಅವರಿಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ಗಳು ಅಥವಾ ನಿರ್ಬಂಧಗಳು ಇಲ್ಲದೆ ಇರೋದನ್ನ ನೋಡ್ಬೋದು. ಎಷ್ಟೇ ಸಂಖ್ಯೆಯಲ್ಲಿ ಬೇಕಾದರೂ ಕೂಡ ಮಾರುವವರು ಮತ್ತು ಕೊಳ್ಳುವವರು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಇರಬಹುದು. ಅಂಡ್ ಸೆಕೆಂಡ್ ಒನ್, ಹೂ ಬೈ ಆರ್ ಸೆಲ್ ಹೋಮೋಜಿನಿಯಸ್ ಪ್ರಾಡಕ್ಟ್ಸ್. ಯಾರು ಏಕರೂಪದ ಸರಕನ್ನ ಮಾರಾಟ ಮಾಡ್ತಾರೋ ಅಥವಾ ಏಕರೂಪದ ಸರಕನ್ನ ಕೊಂಡುಕೊಳ್ತಾರೋ. ಸೊ here in this market situation, all the sellers sell the homogeneous products. Homogeneous in the sense identical or similar products. ಅಂದ್ರೆ ಈ ಮಾರುಕಟ್ಟೆಯಲ್ಲಿ ಏಕರೂಪದ ಸರಕುಗಳೇನಾಗಿರುತ್ತೆ, ಅಸ್ತಿತ್ವದಲ್ಲಿ ಇರೋದನ್ನ ನೋಡ್ಬೋದು. ಅಂದ್ರೆ ಪ್ರತಿಯೊಂದು ಶಾಪ್ನಲ್ಲಿಯೂ ಕೂಡ ಒಂದೇ ರೀತಿಯಾದಂತಹ ಅದರ ಸೈಜ್ ಅಲ್ಲಿರ್ಬೋದು, ಕಲರ್ ಅಲ್ಲಿರ್ಬೋದು, ಕ್ವಾಂಟಿಟಿ ಇರ್ಬೋದು, ಒಂದೇ ರೀತಿಯಾದಂತಹ ರೂಪದಲ್ಲಿ ಇರೋದನ್ನ ನೋಡ್ಬೋದು. ಅವುಗಳೇನಾಗಿರುತ್ತೆ, ಸಿಮಿಲರ್ ಆಗಿ ಒಂದಕ್ಕೊಂದು ಸಿಮಿಲರ್ ಆಗಿ ಇರೋದನ್ನ ನೋಡ್ಬೋದು. ಸೊ ಈ ಮಾರುಕಟ್ಟೆಯಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಏನಾಗಿರುತ್ತೆ, ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ ಏನು ಏಕರೂಪದ ಸರಕುಗಳು ಇರೋದನ್ನ ನೋಡ್ಬೋದು.
and third one is uniform price. ಏಕರೂಪದ ಬೆಲೆ. So they sell at the uniform price. Here uniform in the sense same or fixed price. Uniform means uniform in the sense same or fixed price by the industries. So in this type of market situation, a price is earlierly fixed by the industries. For example, per Reynolds Bright pen, its cost around 5 rupees. So each and every firm in the market have to sell it at 5 rupees itself. They cannot change the price of this product. So uniform price is main feature of this type of market. So when you going to write this definition, it is very necessary that you have to mention all these 3 points. Okay, this is what we call it as perfect competition market. Is it clear? Okay, uniform price, ಏಕರೂಪದ ಬೆಲೆ ಅಂದ್ರೆ ಏನಾಗಿದೆ, ಈ ಮಾರುಕಟ್ಟೆಯಲ್ಲಿ ಯಾವ ಯಾವ ಸರಕುಗಳು ಅಂದ್ರೆ ಒಂದೇ ರೀತಿ ಸರಕನ್ನ ಮಾರಾಟ ಮಾಡ್ತಾ ಇರ್ತಾರಲ್ವಾ, ಆ ಎಲ್ಲಾ ಸರಕುಗಳಿಗೆ ಏನಾಗಿರುತ್ತೆ, ಯೂನಿಫಾರ್ಮ್ ಮೀನ್ಸ್ ಸೇಮ್ ಪ್ರೈಸ್ ಏನಾಗಿರುತ್ತೆ, ಫಿಕ್ಸ್ ಆಗಿರೋದನ್ನ ನೋಡ್ಬೋದು. ಇದಕ್ಕೆ ಒಂದು ಉದಾಹರಣೆಯನ್ನ ನೀಡೋದಾದ್ರೆ, ನೀವೇ ಯೂಸ್ ಮಾಡ್ತೀರಲ್ಲ ರೆನಾಲ್ಡ್ಸ್ ಬ್ರೈಟ್ ಪೆನ್ನಿಗೆ ಎಷ್ಟು ರೂಪಾಯಿ ಇದೆ, 5 ರೂಪಾಯಿ ಇದೆ. ಸೊ ಪ್ರತಿಯೊಂದು ಶಾಪ್ನಲ್ಲೂ ಕೂಡ ಏನಾಗತ್ತೆ, 5 ರೂಪಾಯಿನಲ್ಲೇ ಈ ಪೆನ್ನು ಸಿಗತ್ತೆ. ಈಗ ನಿಮಗೆ ಇಷ್ಟ ಆಗಿರೋರು 4 ರೂಪಾಯಿಗೆ ಅಥವಾ ಇನ್ನೊಬ್ರು 5 ರೂಪಾಯಿಗೆ ಈ ತರ ಎಲ್ಲ ಮಾರಾಟ ಮಾಡಲ್ಲ ಅಲ್ವಾ. ಸೊ ಅರ್ಲಿಯರ್ ಆಗಿ ಅಥವಾ ಮೊದಲೇ ಏನ್ ಮಾಡಿರುತ್ತಾರೆ, ಇಂಡಸ್ಟ್ರಿಯಲ್ಲಿ ಪ್ರೈಸ್ ಏನಾಗಿರುತ್ತೆ, ಫಿಕ್ಸ್ ಆಗಿ ಬಂದಿರತ್ತೆ. ಸೊ ಅದೇ ಪ್ರೈಸ್ ನಲ್ಲಿ ಪ್ರತಿಯೊಬ್ಬ ಮಾರಾಟಗಾರನು ಮಾರಬೇಕಾಗಿ ಇರತ್ತೆ. ಸೊ ಈ 3 ಪಾಯಿಂಟ್ಸ್ಗಳು ಏನಾಗಿದೆ, ಲಾರ್ಜ್ ನಂಬರ್ ಆಫ್ ಬಯರ್ಸ್ ಅಂಡ್ ಸೆಲ್ಲರ್ಸ್, ಅಧಿಕ ಸಂಖ್ಯೆಯ ಮಾರಾಟಗಾರರು ಮತ್ತು ಕೊಳ್ಳುವವರು, ಹೋಮೋಜಿನಿಯಸ್ ಪ್ರಾಡಕ್ಟ್ಸ್, ಏಕರೂಪದ ಸರಕು, ಅಂಡ್ ಯೂನಿಫಾರ್ಮ್ ಪ್ರೈಸ್, ಏಕರೂಪದ ಬೆಲೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಇರಬೇಕಾದಂತಹ ಮುಖ್ಯವಾದಂತಹ ಅಂಶ ಅಂತ ಹೇಳ್ಬೋದು. ಸೊ ನೀವು ಈ ವ್ಯಾಖ್ಯಾನವನ್ನ ಬರಿಬೇಕಾದ್ರೆ ಈ 3 ಪಾಯಿಂಟ್ಸ್ಗಳನ್ನ ಮುಖ್ಯವಾಗಿ ಏನ್ ಮಾಡಬೇಕಾಗತ್ತೆ, ಮೆನ್ಷನ್ ಮಾಡಲೇಬೇಕಾಗತ್ತೆ. ಸೊ ದಿಸ್ ಈಸ್ ವಾಟ್ perfect competition market. So a market situation in which there are large number of buyers and sellers who buy or sell homogeneous products at a uniform price is called perfect competition market. Is it clear? Okay, now we will move on the features of perfect competition market. So we should know the features of perfect competition market. ನಾವು ಈಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳ ಕುರಿತು ತಿಳ್ಕೊಳ್ಳೋಣ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನ ತಿಳ್ಕೊಳ್ಬೇಕಾದ್ರೆ ಅದು ಯಾವ ಲಕ್ಷಣಗಳನ್ನ ಹೊಂದಿದೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿ ಇರುತ್ತೆ. So already I have told you that perfect competition market includes large number of buyers and sellers, homogeneous products and uniform price. ಏನು ಈ ಮಾರುಕಟ್ಟೆ ಏನಾಗಿದೆ, ಅಧಿಕ ಸಂಖ್ಯೆಯ ಮಾರಾಟಗಾರರು ಮತ್ತು ಕೊಳ್ಳುವವರನ್ನ ಹೊಂದಿದೆ, ಏಕರೂಪದ ಸರಕು ಮತ್ತು ಏಕರೂಪದ ಬೆಲೆಯನ್ನ ಹೊಂದಿದೆ ಅಂತ ತಿಳ್ಕೊಂಡಿದ್ದೀವಿ. ಸೊ ಅವುಗಳು ಕೂಡ ಏನಾಗಿರುತ್ತೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು ಆಗಿರೋದನ್ನ ನೋಡ್ಬೋದು. Now we will see the features one by one. So first one is large number of buyers. Write down large number of buyers, ಅಧಿಕ ಸಂಖ್ಯೆಯ ಕೊಳ್ಳುವವರು. Second one, large number of sellers, large numbers of sellers, ಅಧಿಕ ಸಂಖ್ಯೆಯ
ಮಾರಾಟಗಾರರು ಹೋಮೋಜಿನಿಯಸ್ ಪ್ರಾಡಕ್ಟ್ ಏಕರೂಪದ ಸರಕು, ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್ ಮುಕ್ತ ಆಗಮನ ಮತ್ತು ನಿರ್ಗಮನ, ಪರ್ಫೆಕ್ಟ್ ನಾಲೆಡ್ಜ್ ಪರಿಪೂರ್ಣ ಜ್ಞಾನ, ಪರ್ಫೆಕ್ಟ್ ಮೊಬಿಲಿಟಿ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಉತ್ಪಾದನಾಂಗಗಳ ಪರಿಪೂರ್ಣ ಚಲನೆ. ಲಾಸ್ಟ್ ಒನ್, ನೋ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸಾಗಣೆ ವೆಚ್ಚ ಇಲ್ಲದಿರುವಿಕೆ. We will see one by one. First one is large number of buyers. ಅಧಿಕ ಸಂಖ್ಯೆಯ ಕೊಳ್ಳುವವರು. So, in this type of market, there are many buyers. We can see number of buyers. Here, a single buyer cannot influence the price of the commodity. A single buyer cannot influence the price of commodity because individual demand is a small fraction of total market demand. ಇಲ್ಲಿ ಏನಾಗಿದೆ, ಅಧಿಕ ಸಂಖ್ಯೆಯ ಕೊಳ್ಳುವವರು ಇರೋದನ್ನ ನೋಡ್ಬೋದು. ಇಲ್ಲಿ ಯಾವುದೇ ಒಬ್ಬ ಮಾರಾಟಗಾರ ಏನ್ ಮಾಡಲಾರ, ಆ ಸರಕಿನ ಅಥವಾ ಆ ವಸ್ತುವಿಗೆ ಹೆಚ್ಚಿನದಾದ ಬೇಡಿಕೆಯನ್ನ ಸೃಷ್ಟಿಸಲಾರ. ಅಂದ್ರೆ ವೈಯಕ್ತಿಕ ಬೇಡಿಕೆ ಇದಕ್ಕೆ ಬದಲಾಗಿ ಟೋಟಲ್ ಡಿಮ್ಯಾಂಡ್ ಒಟ್ಟು ಬೇಡಿಕೆ ಏನಾಗಿರುತ್ತೆ, ಮಾರುಕಟ್ಟೆಯನ್ನ ಇನ್ನೂ ಅಧಿಕ ವಿಸ್ತರಣೆಗೊಳ್ಳೋದಿಕ್ಕೆ ಸಹಾಯ ಮಾಡೋದನ್ನ ನೋಡ್ಬೋದು. ಸೊ ಇನ್ ದಿಸ್ ಟೈಪ್ ಆಫ್ ಮಾರ್ಕೆಟ್ ವಿ ಕ್ಯಾನ್ ಸಿ ಲಾರ್ಜ್ ನಂಬರ್ ಆಫ್ ಬಯರ್ಸ್. ಸೊ here a single buyer cannot influence the price of the commodity. ಒಂದು ವಸ್ತುವಿನ ಬೆಲೆ ಮೇಲೆ ಅಥವಾ ಅದರ ನಿರ್ಧಾರದ ಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಏನ್ ಮಾಡಲಾರ, ಯಾವುದೇ ರೀತಿಯಾದಂತಹ ಪರಿಣಾಮವನ್ನ ಬೀರಲಾರ. ಸೊ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ನಲ್ಲಿ ಏನಾಗಿರುತ್ತೆ, ಅಧಿಕ ಸಂಖ್ಯೆಯ ಕೊಳ್ಳುವವರು ಇರೋದನ್ನ ನೋಡ್ಬೋದು. Is it clear? Now, second one, large number of sellers. ಅಧಿಕ ಸಂಖ್ಯೆಯ ಮಾರಾಟಗಾರರು. Here exist large number of sellers in the perfect competition market by selling their commodity in the market. So, the number of sellers is so large. The number of sellers is so large in this type of market, so that a single seller cannot influence the price or output through his action. ಇಲ್ಲಿಯೂ ಕೂಡ ಏನಾಗಿದೆ, ಅಧಿಕ ಸಂಖ್ಯೆಯ ಮಾರುವವರು ಇರೋದನ್ನ ನೋಡ್ಬೋದು. ಅಧಿಕ ಸಂಖ್ಯೆಯ ಕೊಳ್ಳುವವರು ಯಾವ ರೀತಿಯಾಗಿ ಸರಕಿನ ಬೆಲೆ ಮೇಲೆ ಪರಿಣಾಮವನ್ನ ಬೀರ್ತಾ ಇದ್ರೋ, ಅಥವಾ ಒಬ್ಬ ವ್ಯಕ್ತಿ ಅಥವಾ ಒಬ್ಬನೇ ಕೊಳ್ಳುವವನು ಸರಕಿನ ಬೆಲೆಯ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರೋದಿಕ್ಕೆ ಸಾಧ್ಯ ಇರ್ತಾ ಇರ್ಲಿಲ್ವೋ, ಹಾಗೇನೆ ಇಲ್ಲಿಯೂ ಕೂಡ ಏನಾಗಿದೆ, ಅಧಿಕ ಸಂಖ್ಯೆಯ ಮಾರಾಟಗಾರರು ಅಥವಾ ಹೆಚ್ಚಿನ ಸಂಖ್ಯೆಯ ಮಾರಾಟಗಾರರು ಇರೋದ್ರಿಂದ ಏನಾಗತ್ತೆ, ಇಲ್ಲಿ ಬೆಲೆಯ ಮೇಲೆ ಅವರು ಕೂಡ ಏನ್ ಮಾಡ್ಬೋದು, ಪರಿಣಾಮವನ್ನ ಬೀರ್ಬೋದು. ಸೊ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಮಾರಾಟಗಾರರು ಅಥವಾ ವಿವಿಧ ಶಾಪ್ ಅಥವಾ ಫರ್ಮ್ಸ್ಗಳು ಇರೋದನ್ನ ನೋಡ್ಬೋದು. ಸೊ ದಿಸ್ ಈಸ್ ವಾಟ್ ಲಾರ್ಜ್ ನಂಬರ್ ಆಫ್ sellers in perfect competition market. Is it clear? Okay, next one, homogeneous products. The products sold in market are homogeneous. ಈ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತಹ ಸರಕುಗಳೇನಾಗಿದೆ, ಹೋಮೋಜಿನಿಯಸ್ ಆಗಿರೋದನ್ನ ನೋಡ್ಬೋದು. ದಟ್ ಈಸ್ ಐಡೆಂಟಿಕಲ್ ಇನ್ ಇಟ್ಸ್ taste, shape, size, color,
ಡಿಸೈನ್, ಕ್ವಾಂಟಿಟಿ ಆ್ಯಂಡ್ ಸೋ ಆನ್. ಸೊ ಇಲ್ಲಿ ಏನಾಗಿದೆ, ಹೋಮೋಜಿನಿಯಸ್ ಪ್ರಾಡಕ್ಟ್, ಒಂದೇ ರೀತಿಯಾದಂತಹ ಸರಕನ್ನು ಏನು ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಅವುಗಳ ಬೆಲೆ ಇರ್ಬೋದು, ಸೈಜ್ ಆಕಾರ ಇರ್ಬೋದು, ಪ್ರಮಾಣ ಇರ್ಬೋದು, ಅವುಗಳ ಕಲರ್ ಇರ್ಬೋದು, ಅವುಗಳ ಟೇಸ್ಟ್ ಇರ್ಬೋದು, ಇವುಗಳೆಲ್ಲವೂ ಕೂಡ ಏನಾಗಿರುತ್ತೆ, ಪ್ರತಿಯೊಂದು ಶಾಪ್ಗಳಲ್ಲಿಯೂ ಸಿಗುವಂತಹ ವಸ್ತುವಿನಲ್ಲೂ ಒಂದೇ ರೀತಿಯಾಗಿರೋದನ್ನು ನಾವು ನೋಡ್ಬೋದು. ಓಕೆ, ಇಸ್ ಇಟ್ ಕ್ಲಿಯರ್? ಅಂಡ್ ಫೋರ್ತ್ ಒನ್, ಫ್ರೀ ಎಂಟ್ರಿ ಅಂಡ್ ಫ್ರೀ ಎಕ್ಸಿಟ್. ಫ್ರೀ ಎಂಟ್ರಿ ಅಂಡ್ ಫ್ರೀ ಎಕ್ಸಿಟ್, ಮುಕ್ತ ಆಗಮನ ಮತ್ತು ನಿರ್ಗಮನ. There is freedom of entry and exit to the firms under perfect competition market. Any firms can enter the market or exit from the market as and when he wants or when they wants. ಇಲ್ಲಿ ಏನಿದೆ, ಮುಕ್ತ ಆಗಮನ ಮತ್ತು ನಿರ್ಗಮನಕ್ಕೆ ಅವಕಾಶ ಇರೋದನ್ನ ನೋಡ್ಬೋದು. ಯಾವಾಗ ಮಾರುಕಟ್ಟೆ ಲಾಭವನ್ನ ಪಡಿತಾ ಇರುತ್ತೋ ಆಗ ಏನ್ ಮಾಡ್ತಾರೆ, ಅಧಿಕ ಸಂಖ್ಯೆಯಲ್ಲಿ ಮಾರಾಟಗಾರರು ಬಂದು ಮಾರುಕಟ್ಟೆಯನ್ನ ಸೇರ್ಕೊಳ್ತಾರೆ. ನಂತರ ಏನ್ ಮಾಡ್ಬೋದು, ಆ ಮಾರುಕಟ್ಟೆಯಲ್ಲಿ ಅವರಿಗೆ ನಷ್ಟ ಅನುಭವಿಸ್ತಾ ಇದ್ದಾರೆ ಅಥವಾ ಅವರಿಗೆ ನಷ್ಟ ಆಗ್ತಾ ಇದೆ ಅನ್ನುವಾಗ ಮಾರುಕಟ್ಟೆಯನ್ನ ಬಿಟ್ಟು ಹೋಗೋದಿಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ನಿರ್ಬಂಧಗಳು ಅಥವಾ ಯಾವುದೇ ರೀತಿಯಾದಂತಹ ಕಂಡೀಷನ್ಸ್ಗಳು ಇರೋದಿಲ್ಲ. ಮುಕ್ತವಾಗಿ ಮಾರಾಟವನ್ನ ಸ್ಟಾರ್ಟ್ ಮಾಡಬಹುದು ಮತ್ತು ತಮಗೆ ನಷ್ಟ ಆಗ್ತಾ ಇದೆ ಅಂತ ಅನಿಸಿದ್ರೆ ಮಾರುಕಟ್ಟೆಯಿಂದ ಅವರು ಹೊರಗಡೆ ಹೋಗಬಹುದು. ಸೊ ದಿಸ್ ಈಸ್ ದ ಫೋರ್ತ್ ಫೀಚರ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ಅಂಡ್ ಫಿಫ್ತ್ ಒನ್ ಈಸ್ ಪರ್ಫೆಕ್ಟ್ ನಾಲೆಜ್, ಪರಿಪೂರ್ಣ ಜ್ಞಾನ. ಹಿಯರ್ buyers and sellers, both buyers and sellers must have a perfect knowledge about the market conditions. ಇಲ್ಲಿ ಮಾರುವವರು ಮತ್ತು ಕೊಳ್ಳುವವರು ಇಬ್ರೂ ಕೂಡ ಏನ್ ಮಾಡಿರ್ಬೇಕು, ಮಾರುಕಟ್ಟೆಯ ಸ್ಥಿತಿಗತಿಗಳ ಬಗ್ಗೆ ಏನ್ ಮಾಡಿರ್ಬೇಕು, ಪರಿಪೂರ್ಣವಾದಂತಹ ಜ್ಞಾನವನ್ನ ಹೊಂದಿರಬೇಕು. ಸೊ ದೇ ಶುಡ್ ಹ್ಯಾವ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ದ price at which goods are bought and sold, and they should have the knowledge about the place where the transaction take place and etc. ಅಂದ್ರೆ ಇಲ್ಲಿ ಏನಾಗಿರ್ಬೇಕು, ಮಾರುಕಟ್ಟೆಯಲ್ಲಿ ಯಾವುದೇ ಸರಕಿಗೆ ಯಾವ ರೀತಿಯಾದಂತಹ ಬೆಲೆ ಇದೆ ಅನ್ನೋದರ ಕುರಿತು ಅವರು ತಿಳ್ಕೊಳ್ಬೇಕು. ಜೊತೆಯಲ್ಲಿ ಟ್ರಾನ್ಸಾಕ್ಷನ್ಗಳು ಯಾವ ಪ್ರದೇಶದಲ್ಲಿ ನಡೀತಾ ಇದೆ ಮತ್ತು ಅವುಗಳನ್ನ ಯಾವ ರೀತಿಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಅನ್ನೋದರ ಕುರಿತು ಏನಾಗಿರ್ಬೇಕು, ಪ್ರತಿಯೊಬ್ಬ ಕೊಳ್ಳುವವನಿಗೂ ಮಾಹಿತಿ ಇರಬೇಕು ಮತ್ತು ಮಾರುವವನಿಗೂ ಕೂಡ ಮಾಹಿತಿ ಇರಬೇಕಾದಂಥದ್ದು ಒಂದು ಮುಖ್ಯವಾದಂತಹ ಲಕ್ಷಣ ಅಂತ ಹೇಳ್ಬೋದು. ಓಕೆ, ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್, ಪರ್ಫೆಕ್ಟ್ ಮೊಬಿಲಿಟಿ ಆಫ್ factors of production. The factors of production are perfectly mobile in the sense that they are completely free to move from one industry to other or from one market to another or from one occupation to another occupation. ಅಂದ್ರೆ ಉತ್ಪಾದನಾಂಗಗಳ ಮುಕ್ತ ಚಲನೆ. ಇಲ್ಲಿ ಏನಾಗಿರ್ಬೇಕು, ಉತ್ಪಾದನಾಂಗಗಳು, ಯಾವುದೇ ಉತ್ಪಾದನಾಂಗ ಏನಾಗಿರ್ಬೇಕು, ಒಂದು ಸ್ಥಳದಿಂದ ಅಥವಾ ಒಂದು ಕೈಗಾರಿಕೆಯಿಂದ ಇನ್ನೊಂದು ಕೈಗಾರಿಕೆಗೆ ಹೋಗೋದಕ್ಕೆ ಮುಕ್ತವಾದಂತಹ ಅವಕಾಶವನ್ನ ಕಲ್ಪಿಸಿ ಕೊಡಬೇಕು. ಅಥವಾ ಒಂದು ಮಾರುಕಟ್ಟೆಯಿಂದ ಇನ್ನೊಂದು ಮಾರುಕಟ್ಟೆಗೆ ಮುಕ್ತವಾಗಿ ಚಲನೆ ಮಾಡೋದಿಕ್ಕೆ ಅವಕಾಶವನ್ನ ಕೊಡಬೇಕಾಗತ್ತೆ. ಸೊ ಇಲ್ಲಿ ಯಾವುದೇ ಬ್ಯಾರಿಯರ್ಸ್ಗಳು ಇರಬಾರ್ದು. ಅಂದ್ರೆ ಉತ್ಪಾದನಾಂಗಗಳಿಗೆ ಯಾವುದೇ ರೀತಿಯಾದಂತಹ ಅಡ್ಡಿ ಅಥವಾ ನಿರ್ಬಂಧಗಳು ಇಲ್ಲದೆ ಇರುವಂತಹ ಮಾರುಕಟ್ಟೆಯನ್ನು ಏನಂತೀವಿ ನಾವು, ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂತ ಕರಿತೀವಿ. ಹಿಯರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇನ್ ದ ಸೆನ್ಸ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂಡ್
ಆರ್ಗನೈಸೇಷನ್. ಭೂಮಿ ಇರ್ಬೋದು, ಶ್ರಮ ಇರ್ಬೋದು, ಬಂಡವಾಳ ಇರ್ಬೋದು, ಸಂಘಟನೆ ಇರ್ಬೋದು, ಇವುಗಳಿಗೆ ಯಾವುದೇ ರೀತಿಯಾದಂತಹ ನಿರ್ಬಂಧ ಇಲ್ಲದೆ ದೇ ಕ್ಯಾನ್ ಮೂವ್ ಎನಿವೇರ್. ಅವು ಯಾವುದೇ ಸ್ಥಳಗಳಿಗೆ ಅಥವಾ ಎಲ್ಲಿ ಬೇಕಾದರೂ ಚಲನೆ ಅಥವಾ ವರ್ಗಾವಣೆ ಹೊಂದೋದಿಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಡಲಾಗತ್ತೆ. ಅಂಡ್ ಲಾಸ್ಟ್ ಒನ್, ನೋ ಟ್ರಾನ್ಸ್ಪೋರ್ಟ್ ಕಾಸ್ಟ್. Here it is assumed that all sellers are equally near or far away from the market and as such there are uniform transport cost to all the sellers. So it is assumed that the transport cost is absent or constant for all the ಸೆಲ್ಲರ್ಸ್. ಇಲ್ಲಿ ಏನು ಅಂತ ಊಹೆಯನ್ನ ಮಾಡಿಕೊಳ್ಳಲಾಗಿದೆ ಅಂದ್ರೆ, ಯಾವ ವಸ್ತು ಅಥವಾ ಯಾವುದೇ ಒಂದು ಸರಕನ್ನ ಆಮದು ಮಾಡಿಕೊಳ್ಳಬೇಕಾದಂತಹ ವ್ಯಾಪಾರಿ ಅಥವಾ ಮಾರುವವನು ಏನಿರ್ತಾನೆ, ಅವರೆಲ್ಲರೂ ಕೂಡ ಆ ಆಮದು ಮಾಡಿಕೊಳ್ಳಬೇಕಾದಂತಹ ಪ್ರದೇಶದಿಂದ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಅಥವಾ ಸಮನಾದ ದೂರದಲ್ಲಿ ಇರುತ್ತಾರೆ ಅನ್ನೋದನ್ನ ಅಸ್ಯೂಮ್ ಮಾಡ್ಕೊಂಡಿರೋದ್ರಿಂದ, ಕಲ್ಪನೆಯನ್ನ ಮಾಡಿಕೊಂಡು ಇರೋದ್ರಿಂದ ಆ ಡಿಸ್ಟೆನ್ಸ್ಗಳಿಗೆ ಯಾವುದೇ ರೀತಿಯಾದಂತಹ ಮಹತ್ವವನ್ನು ಕೊಡದೆ ಪ್ರತಿಯೊಬ್ಬರಿಗೂ ಕೂಡ ಏನು ಮಾಡಿದ್ದಾರೆ, ಒಂದೇ ರೀತಿಯಾದಂತಹ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅನ್ನ ಏನು ಮಾಡಿದ್ದಾರೆ, ನಿರ್ಧಾರ ಮಾಡಲಾಗಿ ಇರತ್ತೆ. ಸೊ ಇಲ್ಲಿ ಏನಾಗಿದೆ, ಎಲ್ಲರೂ ಪ್ರತಿಯೊಬ್ಬ ಮಾರಾಟಗಾರನಿಗೂ ಒಂದೇ ಡಿಸ್ಟೆನ್ಸ್ ನಲ್ಲಿ ಇರ್ತಾರೆ ಅನ್ನೋದ್ರಿಂದ ಇಲ್ಲಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಥವಾ ಸಾಗಣೆ ವೆಚ್ಚವನ್ನ ಏನ್ ಮಾಡಿರ್ತಾರೆ, ತೆಗೆದುಹಾಕಿ ಇರ್ತಾರೆ ಅಥವಾ ಸಾಗಣೆ ವೆಚ್ಚ ಇಲ್ಲದೆ ಇರೋದನ್ನ ನೋಡ್ಬೋದು. ಅಂದ್ರೆ ಈ ಪರಿಪೂರ್ಣ ಪೈಪೋಟಿಯಲ್ಲಿ ಸರಕನ್ನ ಏನ್ ಮಾಡ್ಬೋದು, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಯಾವುದೇ ವೆಚ್ಚ ಇಲ್ಲದೆ ಸಾಗಣೆ ಮಾಡ್ಬೋದು. ಅಂದರೆ ವಸ್ತುವಿನ ಬೆಲೆಯು ಯಾವುದೇ ಸಮಯದಲ್ಲಿ ಎಲ್ಲಾ ಸ್ಥಳದಲ್ಲೂ ಕೂಡ ಒಂದೇ ರೀತಿ ಆಗಿರುತ್ತೆ. ಜೊತೆಗೆ ಸರಕಿನ ಬೆಲೆಗೆ ಸಾಗಣೆ ವೆಚ್ಚವನ್ನ ಸೇರಿಸಿದರೆ ಸರಕಿನ ಪೂರೈಕೆ ಏನಾಗತ್ತೆ, ಆ ಸ್ಥಳಕ್ಕನುಗುಣವಾಗಿ ಏಕರೂಪದ ಸರಕು ಸಹ ಬೇರೆ ಬೇರೆ ಬೆಲೆಯನ್ನ ಪಡೆದಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಪ್ರತಿಯೊಬ್ಬ ಮಾರಾಟಗಾರನಿಗೂ ಏನಾಗಿರಲ್ಲ, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸಾಗಣೆ ವೆಚ್ಚ ಇಲ್ಲದೆ ಇರೋದನ್ನ ನೋಡ್ಬೋದು. Is it clear? So this is all about features of perfect competition market. ಇದೇನಾಗಿದೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣ ಅಂತ ಹೇಳ್ಬೋದು. ಲಾರ್ಜ್ ನಂಬರ್ ಆಫ್ ಬಯರ್ಸ್ ಅಂಡ್ ಸೆಲ್ಲರ್ಸ್, ಲಾರ್ಜ್ ನಂಬರ್ ಆಫ್ ಹೋಮೋಜಿನಿಯಸ್ ಪ್ರಾಡಕ್ಟ್, ಫ್ರೀ ಎಂಟ್ರಿ ಅಂಡ್ ಫ್ರೀ ಎಕ್ಸಿಟ್, ಪರ್ಫೆಕ್ಟ್ ನಾಲೆಜ್, perfect mobility of factors of production, and last one, no transport cost. Is it clear? Okay, so in this session we have learned that meaning of market, types of market, meaning of perfect competition market, and features of perfect competition market. In the next session, we will study the topic of revenue and its types. ನೆಕ್ಸ್ಟ್ ಸೆಷನ್ನಲ್ಲಿ ನಾವು ಏನು ಮಾಡೋಣ, ಆದಾಯ ಮತ್ತು ಅದರ ಪ್ರಕಾರಗಳನ್ನು ಕುರಿತು ತಿಳ್ಕೊಳ್ಳೋಣ.